ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಶನಿ ಗೋಚಾರ ಫಲ 2026 ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೊತೆಗೆ ಮೇ 17ನೇ ತಾರೀಕಿನಿಂದ ಶನಿ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ ಮತ್ತು ಜುಲೈನ ತಿಂಗಳಲ್ಲಿ ವಕ್ರೀಗತನಾಗಿ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಈ ವಕ್ರತ್ವದ ಫಲಗಳು, ಅದೇ ರೀತಿಯಾಗಿ ರೇವತಿ ನಕ್ಷತ್ರದ ಸಂಚಾರದ ಫಲಗಳು ಹೇಗಿರುತ್ತೆ ಮತ್ತು ನೀವು ಮಾಡ್ಕೊಳ್ಬೇಕಾದಂತಹ ಪರಿಹಾರಗಳೇನು, ಶನಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಎಲ್ಲರಿಗೂ ಸಹ ಬಹಳ ಸಂಕಷ್ಟಮಯವಾದಂತಹ ವಾತಾವರಣ ಪ್ರತಿಯೊಬ್ಬರಿಗೂ ಸಹ ಇದ್ದದ್ದೇ. ಹಾಗಾಗಿ ಈ ಶನಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ಒಂದು ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಇನ್ನು ರೇವತಿ ನಕ್ಷತ್ರಕ್ಕೆ ಮೇ 17ನೇ ತಾರೀಕಿನಿಂದ ಒಂದು ಶನಿಯು ಸಂಚಾರವನ್ನ ಶುರು ಮಾಡಿದ್ದಾಯ್ತು. ಈಗಾಗಲೇ ಶನಿಯು ಹತ್ರ 1 ವರ್ಷಗಳ ಕಾಲ ಮೀನರಾಶಿಯ ಒಳಗಡೆ ತನ್ನ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ ನಕ್ಷತ್ರಗಳ ಅನುಸಾರವಾಗಿಯೂ ಆತ ತನ್ನ ಸಂಚಾರವನ್ನ ಮುಂದುವರಿಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ 26ನೇ ತಾರೀಕು 7ನೇ ತಿಂಗಳು 2026 ರಾತ್ರಿ ಅಂತ ಹೇಳಿದ್ರೆ 27ನೇ ತಾರೀಕಿಗೆ ಅನ್ವಯ ಆಗುವ ಹಾಗೆ ತನ್ನ ವಕ್ರತ್ವವನ್ನ ಪ್ರಾರಂಭ ಮಾಡ್ತಾನೆ. ಅದೇ ರೀತಿಯಾಗಿ 9ನೇ ತಾರೀಕು 12ನೇ ತಿಂಗಳು 2026ಕ್ಕೆ ತನ್ನ ವಕ್ರವನ್ನ ತ್ಯಾಗ ಮಾಡಿ ಪುನಃ ರುಜುಗತಿಗೆ ಬಂದು ಉತ್ತರಾಭಾದ್ರ ನಕ್ಷತ್ರದಿಂದ ಮತ್ತೆ ರೇವತಿ ನಕ್ಷತ್ರಕ್ಕೆ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಫೆಬ್ರವರಿ, ಮುಂದಿನ ವರ್ಷ ಫೆಬ್ರವರಿಗೆ, ಅಂದ್ರೆ ಈ ಸುದೀರ್ಘ ಕಾಲಘಟ್ಟದಲ್ಲಿ, ಅಂದ್ರೆ ಈ ಒಂದು ಯಾವಾಗ ವಕ್ರೀಗತನಿಂದ ವಕ್ರತ್ಯಾಗವಾಗಿ ಪುನಃ ರೇವತಿ ನಕ್ಷತ್ರಕ್ಕೆ ಸಂಚಾರ ಮಾಡೋದು, ಇದು ಬಹಳ ಸುದೀರ್ಘವಾಗಿರ್ತಕ್ಕಂತಹ ಅವಧಿಯಲ್ಲಿ ಶನಿಯು ತನ್ನ ಸ್ಥಾನವನ್ನ ಒಂದು ಪರಿಚಲನೆಯ ಮುಖಾಂತರವಾಗಿ ವಕ್ರತ್ವ ಅಂತಂದ್ರೆ ಏನು? ಗ್ರಹಗಳ ಹಿಂಚಲನೆ ಅಂತ ಅರ್ಥ. ಗ್ರಹಗಳ ಹಿಂಚಲನೆ ಅಂತ ಹೇಳಿದ್ರೆ ಗ್ರಹಗಳು ಹಿಂದಕ್ಕೆ ಹೋಗತ್ವೆ ಅಂತ ಅರ್ಥ ಅಲ್ಲ. ಭೂಮಿಯ ಪರಿಚಲನೆಯ ಆಧಾರದಲ್ಲಿ ಭೂಮಿಯ ಅತ್ಯಂತ ಸಮೀಪಕ್ಕೆ ಆಯಾ ಗ್ರಹಗಳು ಬಂದಾಗ ಭೂಮಿಯ ತಿರುಗುವಿಕೆಯ ವೇಗ ಮತ್ತು ಆ ಗ್ರಹದ ತಿರುವಿಕೆಯ ವೇಗದ ಆಧಾರದಲ್ಲಿ ಗ್ರಹಗಳು ಹಿಂದಕ್ಕೆ ಹೋದಂತೆ ಭಾಸವಾಗುತ್ತೆ. ಅಂದ್ರೆ ನೀವೇನಾದ್ರೂ ಒಂದು ಹೈವೇನಲ್ಲಿ ಹೋಗಬೇಕಾದ ಸಂದರ್ಭದಲ್ಲಿ ನೀವೊಂದು 90-100 ಕಿಲೋಮೀಟರ್ ಸ್ಪೀಡ್ ನಲ್ಲಿದ್ದು
ಪಕ್ಕದವ್ರು ಏನಾದ್ರು 60-70ರಲ್ಲಿದ್ರೆ ಅವ್ರು ಹಿಂದಕ್ಕೆ ಹೋದ ಹಾಗೆ ಭಾಸವಾಗತ್ತೆ. ಅವ್ರೇನ್ ಹಿಂದಕ್ಕೆ ಹೋಗ್ತಾ ಇರೋದಿಲ್ಲ, ಅವರು ಮುಂದಕ್ಕೆ ಹೋಗ್ತಾನೆ ಇರ್ತಾರೆ. ಆದರೆ ನಿಮ್ಮ ಕಣ್ಣಿಗೆ ಹಿಂದಕ್ಕೆ ಹೋಗುವ ಹಾಗೆ ಭಾಸವಾಗತ್ತೆ. ಅದನ್ನೇ ವಕ್ರೀಗತ ಅಂತಂದ್ರೆ ಹಿಂಚಲನೆ, ರೆಟ್ರೋಗ್ರೇಡ್ ಅಂತ ಕರೀತಾರೆ. ಸೊ ಈ ಒಂದು ಸಣ್ಣ ವಿಚಾರ. ಆದ್ರೆ ಇದು ಸಣ್ಣ ವಿಚಾರ ಕೇಳಿಸ್ಕೊಂಡಿದ ತಕ್ಷಣ, ಆದ್ರೆ ಗ್ರಹಗಳ ಫಲಾನುಫಲಗಳು ಇದರಿಂದ ವ್ಯತ್ಯಾಸಗಳನ್ನ ಅನುಭವಿಸಬೇಕಾಗುತ್ತೆ. ಈಗಾಗ್ಲೇ ಶನಿಯ ಶುಭ ಫಲಗಳಿರ್ತಕ್ಕಂತಹ ರಾಶಿಗಳನ್ನ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ಯಾವಾಗ್ಲೂ 3, 6, 11ನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನ ಕೊಡ್ತಾನೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. 3ನೇ ರಾಶಿ, ನಿಮ್ಮ ಜನ್ಮ ರಾಶಿಯಿಂದ 3ನೇ ರಾಶಿ ಅಂತ ಹೇಳಿದ್ರೆ ಮಕರ ರಾಶಿಯವರಿಗೆ, 6ನೇ ರಾಶಿಯಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ತುಲಾ ರಾಶಿಯವರಿಗೆ, 11ನೇ ರಾಶಿನಲ್ಲಿ ಶನಿ ಸಂಚಾರ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಶುಭ ಫಲಗಳಿದ್ದಾವೆ. ಇನ್ನು ಪೀಡನ ರಾಶಿಗಳು ಯಾವ್ದ್ಯಾವ್ದಪ್ಪ? ಶನಿಯ ಪೀಡನ ರಾಶಿಗಳು ಅಂತ ಹೇಳಿ ಅರ್ಧಾಷ್ಟಮ ಶನಿಯ ರೂಪಕದಲ್ಲಿ ಧನಸ್ಸು ರಾಶಿಗೆ, ಅದೇ ರೀತಿಯಾಗಿ ಪಂಚಮ ಶನಿಯ ರೂಪಕದಲ್ಲಿ ವೃಶ್ಚಿಕ ರಾಶಿಯವರಿಗೆ, ಅಷ್ಟಮ ಶನಿಯ ರೂಪಕದಲ್ಲಿ ಸಿಂಹ ರಾಶಿಯವರಿಗೆ, ಇನ್ನು 7.5 ರಾಶಿಗಳು ನಿಮಗ್ ಗೊತ್ತಿದೆ, ಕುಂಭ, ಮೀನ, ಮೇಷ ರಾಶಿಯವರಿಗೆ 7.5 ನಡೀತಾ ಇದೆ ಅಂತ. ಇದಿಷ್ಟು ರಾಶಿಗಳು ಅಂತ ಹೇಳಿದ್ರೆ ಎಷ್ಟಾಯ್ತು? 6 ರಾಶಿಗಳಿಗೆ ಬಹಳ ಸಂಕಷ್ಟಮಯವಾಗಿರ್ತಕ್ಕಂತಹ ಸಮಯಗಳನ್ನ ನೋಡ್ತಾ ಇದ್ದೀರಿ. ಹಾಗಾಗಿ ಈ ರಾಶಿಗಳವರು ಖಂಡಿತವಾಗಿಯೂ ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳೋದು ಮರಿಬೇಡಿ. ಇದೇ ಜುಲೈನಲ್ಲಿ ವಿಶೇಷವಾಗಿ 27 ಅಂದ್ರೆ 26ನೇ ತಾರೀಕಿನ ನಡುರಾತ್ರಿ 27ನೇ ತಾರೀಕಿನ ನಸುಕಿನ ಜಾವಕ್ಕೆ ಶನಿಯು ವಕ್ರೀಗತನಾಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚಿತವಾಗಿ ಜಾಗೃತರಾಗಿ ಶನಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ಹೇಗೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಈಗ ಇನ್ನು ಮಕರ ರಾಶಿ, ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈಗಾಗಲೇ 7.5 ಪ್ರಭಾವದಿಂದ ಪಾರಾಗ್ಬಿಟ್ಟಿದ್ದೀರಿ, ವರ್ಷದ ಮೇಲಾಗಿದೆ. ಆದರೆ ನಿಮಗೆ ಇನ್ನೂ ಎಷ್ಟೋ ಜನರಿಗೆ ಸಮಸ್ಯೆಗಳು ಕಾಡ್ತಾ ಇದೆ. ಕಾರಣ ಗುರುವಿನ ಅನಾನುಗ್ರಹ ಉಂಟಾಗಿದ್ದಂಥದ್ದು. ಈಗ ಗುರುವಿನ ಅನುಗ್ರಹದ ಜೊತೆಗೆ ಶನಿಯ ಅನುಗ್ರಹ ಎರಡೆರಡೂ ಸಹ ಸೇರ್ಕೊಂಡು, ಅದರಲ್ಲೂ 12 ವರ್ಷಗಳಿಗೆ ಒಮ್ಮೆ ಬರ್ತಾ ಇರತಕ್ಕಂತಹ ಉಚ್ಚಸ್ಥಾನದ ಸಂಚಾರದ ಮಹಾಯೋಗವನ್ನ ಮಕರ ರಾಶಿಯವರು ಈಗ ಅನುಭವಿಸ್ತಕ್ಕಂಥದ್ದು. ಈಗ 3ನೇ ಮನೆಗೆ ಹೋಗಿದ್ದಾನೆ, ಗುರುವಿನ ಸ್ಥಾನದಲ್ಲಿ ಶನಿಯ ಸಂಚಾರ. ಅದೇ ರೀತಿಯಾಗಿ ಆದಾಸ್ಥಾನದ ಅಧಿಪತಿಯು ಉಚ್ಚ ಸ್ಥಾನದಲ್ಲಿ ಸಂಚಾರ. ನಿಮಗೆ ಬಹಳ ವೈಭವದ ಯೋಗ. ನಿಮ್ಮ ಅನೇಕ ದಿನದ ಕಣ್ಣೀರಿನ ಮುಕ್ತಾಯ, ಬಹಳ ಸಮಸ್ಯೆಗಳನ್ನ ಜೀವನದಲ್ಲಿ ಅನುಭವಿಸಿ ನಮ್ ಜೀವನಾನೇ ಇಷ್ಟು, ನನಗಿನ್ನೇನೂ ಬೇಡವೇ ಬೇಡ ಜೀವನ ಅಂತ ಯೋಚನೆ ಮಾಡ್ತಕ್ಕಂತಹವರಿಗೂ ಈ ಕಾಲ ಸುವರ್ಣ ಸಮಯ. ನಿಮ್ಮ ಜೀವನದ ಅದೃಷ್ಟದ ದೆಸೆ ಬದಲಾಗ್ತಾ ಇದೆ. ಅದನ್ನ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಗೇನಾಗ್ಬಿಡತ್ತೆ ಮಕರ ರಾಶಿಯವರೇ, ಮೊದಲೇ ಎಲ್ಲಾ ವಿಚಾರದಲ್ಲೂ ಬೇರೆಯವರ ಕಣ್ಣಿಗೆ ನೀವು ಆಲಸಿಗಳಾಗೆ ಕಾಣ್ತೀರಿ. ಆದ್ರೆ ನಿಮ್ಮ ಮಾನಸಿಕವಾಗಿರ್ತಕ್ಕಂತಹ ಯೋಚನೆಗಳನ್ನ ಅವ್ರುಗಳು ಅರ್ಥ ಮಾಡ್ಕೊಳಕ್ ಆಗದೆ ಹೋಗ್ಬಿಡ್ತಾರೆ. ನಿಮ್ಮ ಚಿಂತನೆಯ ಕಾಲಾವಧಿ ಏನಿರುತ್ತಲ್ಲ, ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡ್ತೀರಲ್ಲ, ಆ ಯೋಚನೆ ಮಾಡ್ತಕ್ಕಂತಹ ಕಾಲಘಟ್ಟ ಬೇರೆಯವರಿಗೆ ಏನನ್ಸುತ್ತೆ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಆದ್ರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇರೋದಿಲ್ಲ. ಇದು ಆದ್ರೆ ಏನು, ಆಗದೆ ಹೋದ್ರೆ ಏನು ಅನ್ನುವಂತಹ ವಿಚಾರಗಳನ್ನ ಮಾಡ್ತಾ ಇರ್ತೀರಾ. ನಿಮ್ಮ ಮನಸ್ಸನ್ನು ಯಾರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಟ್ಬಿಡಿ, ನಿಮ್ಮ ಜೀವನ ನೀವು ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಗಮನವನ್ನ ಕೊಡಿ. ಅದೇ ರೀತಿಯಾಗಿ ತಾಮ್ರಪಾದದಿಂದ ಬಂದಿರೋದ್ರಿಂದ 3ನೇ ಮನೆಯೊಳಗಡೆ ಬಹಳ ಶಕ್ತಿಶಾಲಿಯುತವಾಗಿದ್ದಾನೆ ಶನಿ. ವ್ಯಾಪಾರ ವ್ಯವಹಾರಗಳು ಬಹಳ ಅತ್ಯದ್ಭುತವಾಗಿ ಸಾಗತ್ತೆ, ಉದ್ಯೋಗಗಳ ಲಾಭವಾಗತ್ತೆ. ಆದ್ರೆ ಜಾಗ್ರತೆ ಮಾಡ್ಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ಹತ್ತಿರದವರು, ನನ್ನ ಬಂಧುಗಳು, ನನ್ನ ಸ್ನೇಹಿತರು, ನನ್ನ ಒಡ ಹುಟ್ಟದವರು ನಂಬಿ 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 ತಲೆ ಮೇಲೆ ಕೂಡಿಸ್ಕೊಂತೀರಲ್ಲ, ಅಂಥವರಿಂದಲೇ ಅನ್ಯಾಯ. ಬರೆದಿಟ್ಕೊಳ್ಳಿ. ಈ ಟೈಮ್ನಲ್ಲಿ ನೀವು ಜಾಗ್ರತೆ ಮಾಡಲಿಲ್ಲ, ನೀವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಎಲ್ಲವನ್ನ ಉರುಳಿಸ್ಬಿಡ್ತಾರೆ. ಹುಷಾರ್.
ಯಾವುದೇ ಕಾರಣಕ್ಕೂ ನಿಮ್ಮ ಕಷ್ಟದ ಸಮಯ, ನಿಮ್ಮ ಕಷ್ಟದ ಹಣ, ಶ್ರಮ ವ್ಯರ್ಥ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇ ಆಗಿದೆ. ಇದು ಮೊದಲೇ ಕಲಿಗಾಲ. ನಂಬಿಕೆ ಅನ್ನುವಂತಹ ಪದಕ್ಕೆ ಅರ್ಥವೇ ಇಲ್ಲದ ಕಾಲ. ಅಂತಹ ಸಮಯದೊಳಗಡೆ ಅವ್ರು ನನಗೇನು ಮಾಡಲ್ಲ, ಇವ್ರು ನನಗೇನು ಮಾಡಲ್ಲ, ಬೇರೆಯವ್ರನ್ನ ದೂಷಣೆ ಮಾಡೋದು ಬೇಡ, ಅವರಿಂದ ನಿಮಗೆ ಮೋಸ ಆಗ್ಬೇಕು ಅಂತ ನಿಮ್ಮ ಹಣೆ ಬರಹ ಆಗಿತ್ತು ಅಂದ್ರೆ ಯಾರೇನೂ ಮಾಡಕ್ಕಾಗಲ್ಲ. ಹಾಗಾಗಿ ಹುಷಾರು, ನಿಮ್ ಜಾಗ್ರತೆ ಒಳಗೆ ನೀವು ಜೀವನ ಮಾಡಿ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಏನೋ ಕಾಣುತ್ತೆ. ವ್ಯಾಪಾರ ವ್ಯವಹಾರಗಳು ಹೆಚ್ಚು ಲಾಭಗಳನ್ನ ತಂದ್ಕೊಡ್ತಕ್ಕಂಥದ್ದು. ಕಾರ್ಯ ಸಾಧನೆ ತುಂಬಾನೇ ಚೆನ್ನಾಗಾಗತ್ತೆ. ಒಂದಿಷ್ಟು ಕೆಲಸಗಳಲ್ಲಿ ಅಧಿಕ ತಿರುಗಾಟ ಅಂತ ಅನಿಸಿದರೂ ದಿನಾಂತ್ಯಕ್ಕೆ ಬಹಳ ಲಾಭಗಳನ್ನ ನೋಡ್ತೀರಿ. ಒಂದಷ್ಟು ಇಲ್ಲ ಸಲ್ಲದ ಆರೋಪ ಅಪವಾದಗಳಿಗೆ ತುತ್ತಾಗಬಹುದು. ಸ್ತ್ರೀ ಸಂಬಂಧಿತವಾಗಿ ಒಂದಷ್ಟು ಸಮಸ್ಯೆಗಳನ್ನ ನೋಡಬಹುದು. ಜಾಗ್ರತೆ. ಅನಾವಶ್ಯಕವಾದ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ಳೋಕೆ ಹೋಗೋದು ಬೇಡ. ನೆಮ್ಮದಿಯಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ, ಜಾಗ್ರತೆಯಾಗಿರಿ. ಇನ್ನು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಜಯಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು. ಬಂಧು ಮಿತ್ರರು ಒಂದಷ್ಟರ ಮಟ್ಟಕ್ಕೆ ಸಹಾಯಗಳನ್ನೇನೋ ಮಾಡ್ತಾರೆ. ಆದ್ರೆ ಕೆಲ ವಿಚಾರಗಳನ್ನ ನಾಗ್ಲೇ ಹೇಳಿದ ಹಾಗೆ ಸಮಸ್ಯೆಗಳು ಇರೋದ್ರಿಂದ ಶನಿ ಶಾಂತಿ ಮಾಡಿಕೊಳ್ಳೋದು ಮರಿಬೇಡಿ. ಜುಲೈ 12ನೇ ತಾರೀಕಿನ ಒಂದು ಶನಿ ಶಾಂತಿಯ ವಿಶೇಷವಾದಂತಹ ಸಮಯದಲ್ಲಿ ನೀವು ಶನಿ ಶಾಂತಿಯನ್ನು ಮಾಡಿಸ್ಕೊಂಡು ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ಕೊಳ್ಳಿ. ಅವತ್ತು ಇನ್ನೊಂದು ದೊಡ್ಡ ಮಟ್ಟದ ಬದಲಾವಣೆಗೆ ನಾಂದಿಯನ್ನ ಹಾಡ್ತಾ ಇರ್ತಕ್ಕಂಥದ್ದು. ಏನಪ್ಪಾ ಅಂತ ದೊಡ್ಡ ದಿವಸ ಅವತ್ತು ಜುಲೈ 12ನೇ ತಾರೀಕು ಅಂತ ಹೇಳಿದ್ರೆ, ಶನಿ ಯಾರಿಗೆ ಬಗ್ತಾನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹನುಮ ದೇವರು ಅಂತ ಹೇಳ್ತಾ ಇದ್ರೆ ಅವನಿಗೆ ಚಳಿ ಜ್ವರ ಬರೋದಂತೂ ಗ್ಯಾರಂಟಿ. ಯಾಕೆ ಅಂದ್ರೆ ಶನಿ ಹೆಸರು ಹೇಳ್ತಾ ಇದ್ದ ಹಾಗೆ ನೀವೆಲ್ಲರೂ ಚಳಿ ಜ್ವರ ಬಂದು ಮಲ್ಕೊಳ್ತೀರಾ. ಆದ್ರೆ ಶನಿಗೆ ಯಾರಾದ್ರೂ ಚಳಿ ಜ್ವರ ಹಿಡಿಸ್ತಾರೆ ಅಂತ ಹೇಳಿದ್ರೆ ಅದು ಹನುಮಂತನ ಉಪಾಸನೆಯಿಂದ ಮಾತ್ರ ಸಾಧ್ಯ. ಹಾಗಾಗಿಯೇ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರು, ಗುರುಗಳೇ ಏನಾದ್ರೂ ಒಂದು ದಾರಿ ಹೇಳಿ, ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಶನಿಯ ಪೀಡನೆ ನಮಗ್ ಸಾಕಾಗಿದೆ, ಯಾವ ಕೆಲಸದಲ್ಲೂ ಸಕ್ಸಸ್ ಆಗ್ತಾ ಇಲ್ಲ, ಏನ್ ಮಾಡಿದ್ರು ನಮ್ ಜೀವನ ಚೆನ್ನಾಗಿ ಆಗ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ನಾವು ಸಹ ಯೋಚನೆ ಮಾಡಿ 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 ಒಂದು ಸರಳವಾದ ಉಪಾಯವನ್ನ ಹುಡುಕಿದ್ದೇವೆ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಸಹ ಕೈನಲ್ಲಿ ಆಗಬೇಕು, ಎಲ್ಲರಿಗೂ ಸಹ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಆದ್ರೆ ಅಂತಹದ್ದೇ ವಿಶೇಷವಾಗಿ ಎಲ್ಲರೂ ಮಾಡಬಹುದಾಗಿರ್ತಕ್ಕಂತಹ ಮತ್ತು ಮಾಡಲೇಬೇಕಾದಂತಹ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಹನುಮನ ಉಪಾಸನೆ. ಹೇಗ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಪ್ರಪಂಚದಲ್ಲೇ ಎಲ್ಲೂ ಇಲ್ಲದಂತಹ ಏಕಶಿಲೆಯಲ್ಲೇ ಹನುಮ ಮತ್ತು ಶನಿದೇವರನ್ನ ಸಮೀಕರಿಸಿ ಒಂದೇ ಕಲ್ಲಲ್ಲಿ ಕೆತ್ತಿರುವಂತಹದ್ದು. ಮುಂದೆ ಹನುಮ, ಹಿಂದೆ ಶನಿ. ಯಾಕಂದ್ರೆ ಶನಿಯನ್ನ ನೀವು ನೇರ ದೃಷ್ಟಿನಲ್ಲಿ ನೋಡೋ ಹಾಗಿಲ್ಲ. ಶನಿಯ ನೇರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂತ ಹೇಳಿದ್ರೆ ನಮಗ್ ಬಹಳ ತೊಂದರೆಗಳಾಗ್ತವೆ. ಹಾಗಾಗಿಯೇ ಶನಿಯನ್ನ ನೀವು ನೇರವಾಗಿ ಎಲ್ಲೂ ನೋಡಬೇಡಿ. ಶನಿ ದೃಷ್ಟಿ ತುಂಬಾ ಕೆಟ್ಟದ್ದು, ಗುರು ದೃಷ್ಟಿ ಬಹಳ ಒಳ್ಳೇದು. ಆದ್ರೆ ನೀವೆಲ್ಲರೂ ಏನ್ ಮಾಡ್ತೀರಾ, ಶನಿಗೆ ನೇರವಾಗಿ ಹೋಗಿ ಹೋಗಿ ಪೂಜೆ ಮಾಡಿ ಮಾಡಿ ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ತೀರಿ. ಆ ರೀತಿ ಮಾಡಕ್ ಹೋಗ್ಬಾರ್ದು. ಒಂದೇ ಕಲ್ಲಿನಲ್ಲಿ ಜಗತ್ತಿನಲ್ಲೇ ಪ್ರಪ್ರಥಮವಾಗಿ ಮಾಡಿರುವಂತಹ ಹನುಮ ಸಮೇತ ಶನಿದೇವರನ್ನ ದಕ್ಷಿಣಾಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ಜುಲೈ 12ನೇ ತಾರೀಕು ಶನಿ ಮಹಾಯಾಗದಿಂದ, ಶನಿ ಮಹಾಯಾಗ ಮತ್ತು ಪವಮಾನ ಹೋಮವನ್ನ ಮಾಡಿ ಆ ವಿಶೇಷವಾಗಿರ್ತಕ್ಕಂತಹ ಪ್ರಪಂಚದ ಮೊಟ್ಟ ಮೊದಲ ಹನುಮ ಸಮೇತ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೇವೆ. ನೀವು ನಿಮ್ಮ ಹೆಸರಿನಲ್ಲಿ ಯಾಗಕ್ಕೆ ಸಂಕಲ್ಪವನ್ನ ಮಾಡ್ಕೊಳ್ಳಿ. ಸ್ವತಃ ನಿಮ್ಮ ಕೈಯಾರೆ ಹನುಮ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ 11 ಪ್ರದಕ್ಷಿಣೆಯನ್ನ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡು ಬನ್ನಿ. ಖಂಡಿತ ಹನುಮದೇವರ ಸೂಚನೆಯಂತೆ ಪ್ರಾತಃ ಕಾಲದ ಜಪದಲ್ಲಿ ಬಂದಂತಹ ಆ ವಿಶೇಷವಾದಂತಹ ಒಂದು ಸೂಚನೆಯು ಹನುಮದೇವರಿಂದಲೇ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತಹ ಹನುಮದೇವರೇ ಈ ರೀತಿಯಾಗಿ ಮಾಡಿದ್ರೆ ಅನುಕೂಲ ಅಂತ ನಮ್ಮ ಮನಸ್ಸಿಗೆ ತೋಚಿಸಿದ್ದಾರೆ. ಅದನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಸಹ ಬಂದು ಪ್ರಪಂಚದ ಮೊಟ್ಟ ಮೊದಲ ಸಮೀಕರವಾಗಿರ್ತಕ್ಕಂತಹ ಹನುಮ ಮತ್ತು ಶನಿ ಇರ್ತಕ್ಕಂತಹ ಏಕಶಿಲಾ ಮೂರ್ತಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ, ಮತ್ತು ಮೇಷರಾಶಿಯವರಿಗೆ 7.5 ನಡೀತಾ ಇರೋದ್ರಿಂದ
ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಶನಿ ಯಾಗದಲ್ಲಿ ಪಾಲ್ಗೊಂಡು, ಶನಿ ಮಹಾಯಾಗವನ್ನದಲ್ಲಿ ಪಾಲ್ಗೊಂಡು ಶನಿ ಪೂಜೆಯನ್ನು ಮಾಡಿಸಿ, ಶುಭವಾಗ್ಲಿ, ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಶನಿ ಮಹಾಯಾಗ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿಕೊಡ್ಲಿ. ಇನ್ನು ಉದ್ಯೋಗಿಗಳಿಗೆ ಮೇಲಧಿಕಾರಿಗಳಿಂದ ಶ್ರೀರಕ್ಷೆ ಅನ್ನುವಂಥದ್ದು ಸಿಗತ್ತೆ. ನಿಮ್ ಜೊತೆಗೆ ತುಂಬಾ ಚೆನ್ನಾಗಿ ನಡ್ಕೊಳ್ತಾರೆ. ನೀವು ಮಾಡುವಂತಹ ಕೆಲಸ ಕಾರ್ಯಗಳನ್ನ ಗುರುತಿಸಿ ಗೌರವಿಸ್ತಕ್ಕಂತಹ ಒಂದು ಸಮಯ. ಪ್ರಮೋಷನ್ ಸಿಗತ್ತೆ, ಬಡ್ತಿ ಸಿಗತ್ತೆ. ಅದೇ ರೀತಿಯಾಗಿ ಸಣ್ಣ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದ ಅವಕಾಶವನ್ನ ಸೃಷ್ಟಿ ಮಾಡ್ಕೊಳ್ಳುವಂಥದ್ದು ಆಗತ್ತೆ. ಕರ್ತವ್ಯದಲ್ಲಿ ನಿಮಗೆಲ್ಲೂ ಲೋಪ ಬರದೇ ಇರೋ ಹಾಗೆ ನೀವು ನೋಡ್ಕೊಂಡ್ರೆ ನಿಮಗೆ ಯಶಸ್ಸನ್ನೋದು ಕಟ್ಟಿಟ್ಟ ಬುತ್ತಿ ಆಗತ್ತೆ. ಇನ್ನು ವ್ಯಾಪಾರಿಗಳಿಗೆ ಹೆಚ್ಚಿನ ಧನಲಾಭದ ಯೋಗ, ಅದೇ ರೀತಿ ಸ್ವಲ್ಪ ಮಟ್ಟ ಖರ್ಚುಗಳು ಅದೇ ರೀತಿಯಾಗಿ ಬರುತ್ತವೆ. ಮಿತ್ರರು ಮೋಸ ಮಾಡೋದಕ್ಕೆ ಹಿಂಜರಿಯಲ್ಲ, ಆಗ್ಲೇ ಹೇಳಿದ್ದೀನಿ, ಹುಷಾರ್. ವಿಶೇಷವಾಗಿ ನಿಮ್ಮ ವಿರೋಧಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿಗಳಾದ್ರೂ ವಿರೋಧಿಗಳಿಂದ ನೀವು ಪಾರಾಗ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಿರ್ತಕ್ಕಂತಹ ಪ್ರಗತಿ, ಅದರಲ್ಲೂ ಒಂದು ಪ್ರೈಮರಿ ಒಂದು ಎಜುಕೇಶನ್ ಪಡ್ಕೊಳ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ವಿದ್ಯಾಪ್ರಾಪ್ತಿಯ ಯೋಗಗಳೆಲ್ಲ ಇದ್ದಾವೆ. ತುಂಬಾ ಚೆನ್ನಾಗಿದೆ. ನೆಮ್ಮದಿಯಾಗಿದ್ದು ಜೀವನನ ಮುಂದುವರಿಸ್ತಾ ಹೋಗಿ. ಎಲ್ಲವೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಮಕರ ರಾಶಿಯವರಿಗೆ ಶನಿ ನಕ್ಷತ್ರ ಸಂಚಾರದ ಫಲ ಮತ್ತು ವಕ್ರೀಗತನಾದಾಗ ಸಿಗಬಹುದಾಗಿರ್ತಕ್ಕಂತಹ ಗೋಚಾರದ ಸೂಚಿತ ಫಲಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.